ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕರ್ನಾಟಕ ರಾಜಕೀಯದಲ್ಲಿ ಬಹು ನಿರೀಕ್ಷಿತ ಸಂಪುಟ ಪುನರ್ ವಿಸ್ತರಣೆ ಕೊನೆಗೂ ಮುಗಿದಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ 2 ತಿಂಗಳ ಬಳಿಕ ರಾಜಭವನದಲ್ಲಿ ತರಾತುರಿಯಲ್ಲಿ ನಡೆದ ಸಮಾರಂಭದಲ್ಲಿ 19 ಮಂದಿ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದರೊಂದಿಗೆ ಸಚಿವ ಸಂಪುಟದ ಬಲ 33ಕ್ಕೆ ಏರಿದೆ. ಆದರೆ ಈಗ ನಿಜವಾದ ಆಟ ಶುರುವಾಗಿದೆ. ಅದುವೇ ಖಾತೆ ಹಂಚಿಕೆಯ ಕಸರತ್ತು. ಯಾರಿಗೆ ಸಿಗಲಿದೆ ಹೈ ಪ್ರೊಫೈಲ್ ಖಾತೆ, ಯಾರಿಗೆ ಯಾವ ಇಲಾಖೆ ಒಲಿಯಲಿದೆ? ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಸಂಭವ್ಯ ಪಟ್ಟಿ ಇಲ್ಲಿದೆ ನೋಡಿ. ಸಂಪುಟ ಸೇರಿರುವ 19 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವುದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸುಲಭದ ಕೆಲಸವಲ್ಲ. ಹಿರಿಯರು ಕಿರಿಯರು ಪ್ರಾದೇಶಿಕ ಸಮತೋಲನವನ್ನ ಕಾಯ್ದುಕೊಳ್ಳುವ ದೊಡ್ಡ ಸವಾಲು ಅವರ ಮುಂದಿದೆ. ಹೈಕಮಾಂಡ್ ಜೊತೆಗಿನ ಸುದೀರ್ಘ ಚರ್ಚೆಯ ಬಳಿಕ ಸಂಭವ್ಯ ಖಾತೆಗಳ ಸಂಪೂರ್ಣ ವಿವರಗಳು ಹೊರಬಿದ್ದಿವೆ. ಹಾಗಿದ್ರೆ ಯಾರಿಗೆ ಯಾವ ಇಲಾಖೆ ಸಿಗುವ ಸಾಧ್ಯತೆ ಇದೆ? ಪಟ್ಟಿ ಹೀಗಿದೆ. PM ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಿಗಬಹುದು. ಬಸವರಾಜ ರಾಯರೆಡ್ಡಿ ಅವರಿಗೆ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಿಗಬಹುದು. ಇದರ ಜೊತೆಗೆ SS ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ತೋಟಗಾರಿಕೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಿಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು N ಚಲುವರಾಯ ಸ್ವಾಮಿ ಅವರಿಗೆ ಯಥಾಸ್ಥಿತಿಯಂತೆ ಕೃಷಿ ಇಲಾಖೆ, KM ಶಿವಲಿಂಗೇಗೌಡ ಅವರಿಗೆ ವಸತಿ ಇಲಾಖೆ, ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಮತ್ತು ಸಕ್ಕರೆ ಇಲಾಖೆ ಸಿಗಬಹುದು. ಇನ್ನು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಯಥಾಸ್ಥಿತಿಯಾಗಿ ಮುಂದುವರಿಯಬಹುದು. ಜಮೀರ್ ಅಹಮದ್ ಖಾನ್ ಅವರಿಗೆ ವಫ್, ಹಜ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಳೆದ ಬಾರಿ ಸಿಕ್ಕಂಥದ್ದು. ಇನ್ನು KN ಬಸಂತಪ್ಪ ಅವರಿಗೆ ಪೌರಾಡಳಿತ ಸಚಿವರಾಗಿ ಕೆಲಸ ಮಾಡುವಂಥ ಅವಕಾಶ ಒದಗಿ ಬರಬಹುದು. ಅದೇ ರೀತಿ ವಿಜಯನಂದ್ ಕಾಶ್ಯಪ್ನವರಿಗೆ ಕೈಮಗ್ಗ, ಜವಳಿ ಇಲಾಖೆ ಮತ್ತು ಕೃಷಿ ಮಾರುಕಟ್ಟೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಅಜಯ್ ಸಿಂಗ್ ಅವರಿಗೆ ನೋಡೋದಾದ್ರೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯಗಳ ಉದ್ದಿಮೆಗಳು. ಇನ್ನು ರುದ್ರಪ್ಪ ಲಮ್ಮಾಣಿಗೆ ಅಬಕಾರಿ ಇಲಾಖೆ, HC ಬಾಲಕೃಷ್ಣ ಅವರಿಗೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಿಗಬಹುದು. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಪುಟ್ರಂಗ್ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ, B ನಾಗೇಂದ್ರ ಅವರಿಗೆ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಿಗಬಹುದು. ಇನ್ನು ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಅವರು ಮುಂದುವರಿಯಬಹುದು. ಶಿವರಾಜ್ ತಂಗಡಿಗೆ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅವರು ಮುಂದುವರಿಯುವಂತ ಸಾಧ್ಯತೆ ಇದೆ. ಇನ್ನು T ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಅಂದ್ರೆ ST ಕಲ್ಯಾಣ ಇಲಾಖೆ ಸಿಗಬಹುದು. ಈ ಪಟ್ಟಿಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನುಭವ ಮತ್ತು ಪ್ರಾದೇಶಿಕ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಪ್ರಮುಖವಾಗಿ ಕೃಷಿ, ಶಿಕ್ಷಣ, ವಸತಿ ಮತ್ತು ಸಮಾಜ ಕಲ್ಯಾಣದಂತ ಮಹತ್ವದ ಇಲಾಖೆಗಳನ್ನ ಅನುಭವಸ್ಥ ನಾಯಕರಿಗೆ ನೀಡಲು ನಿರ್ಧರಿಸಲಾಗಿದೆ. ಈಗಾಗಲೇ ನೂತನ ಸಚಿವರೊಂದಿಗೆ ಸಭೆ ನಡೆಸಲಾಗಿದ್ದು ಹೈಕಮಾಂಡ್ನ ಅಂತಿಮ ಅಂಕಿತ ಬಿದ್ದ ತಕ್ಷಣ ಅಧಿಕೃತ ಆದೇಶ ಹೊರಬೀಳಲಿದೆ. ಆದರೆ ಕೆಲವು ಸಚಿವರು ತಮ್ಮ ಇಷ್ಟದ ಖಾತೆಗಾಗಿ ಇಂದಿಗೂ ಕೂಡ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸುತ್ತಿದ್ದಾರೆ ಎಂಬ ವರದಿಗಳು ಕೂಡ ಇವೆ. ಸಂಪುಟ ಸೇರ್ಪಡೆಯಾದ ನೂತನ ಸಚಿವರಿಗೆ ನಿರೀಕ್ಷಿತ ಖಾತೆಗಳು ಸಿಗುತ್ತವೋ ಅಥವಾ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತದೆಯೋ ಎಂಬುದನ್ನ ಅಧಿಕೃತ ಪಟ್ಟಿ ಬಂದ ಮೇಲೆಯೇ ಕಾದು ನೋಡಬೇಕಿದೆ. ಈ ಖಾತೆ ಹಂಚಿಕೆ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.